ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ರಾಜಾಜಿನಗರಲ್ಲಿರೋ ವರುಣ್ ಮೋಟರ್ಸ್ ಮಾರುತಿ ಸುಜುಕಿ ನೆಕ್ಸಾ ಶೋರೂಮ್ಗೆ ಬಂದಿದ್ದೀನಿ. ಈ ಶೋರೂಮ್ಗೆ ಯಾಕೆ ಬಂದಿದ್ದೀನಿ ಅಂತಂದರೆ ನಿಮ್ಮ ಮುಂದೆ ಇರುವಂತಹ 2025 ಗ್ರ್ಯಾಂಡ್ ವಿಟಾರಾ ರಿವ್ಯೂ ಮಾಡೋಕ್ಕೆ ಸಿಕ್ಕಾಪಟ್ಟೆ ಫೀಚರ್ಸ್ಗಳನ್ನ ಆ್ಯಡ್ ಮಾಡಿದ್ದಾರೆ ಆ್ಯಂಡ್ ಒಂದಿಷ್ಟು ಥಿಂಗ್ಸ್ನ ರಿವೈಸ್ ಕೂಡ ಮಾಡಿದ್ದಾರೆ ಆ್ಯಂಡ್ ಮೇಜರ್ ಲೀಸಲ್ಲಿ ಹೊಸ ವೇರಿಯಂಟ್ ಕೂಡ ಇನ್ಕ್ಲೂಡ್ ಮಾಡಿದ್ದಾರೆ ಆ್ಯಂಡ್ ಪ್ರೈಸಸ್ ಕೂಡ ಸ್ವಿಕ್ ಅಂತ ಹಿಂಗೆ ರಾಕೆಟ್ ಥರ ಮೇಲೆ ಕೂಡ ಹೋಗಿದೆ. ಸೊ ಸಿಕ್ಕಾಪಟ್ಟೆ ಚೇಂಜಸ್ ಇದೆ ಆ್ಯಂಡ್ ವೇರಿಯಂಟ್ಸ್ ಕೂಡ ತುಂಬ ಜಾಸ್ತಿನೇ ಇನ್ಕ್ಲೂಡ್ ಮಾಡಿದ್ದಾರೆ. ಇವಾಗ ಮುಂಚೆ ಇದರಲ್ಲಿ ಆಲ್ ಗ್ರಿಪ್ ಬರೀ ಮ್ಯಾನ್ಯುವಲ್ ಮಾತ್ರ ಬರ್ತಾ ಇತ್ತು, ಬಟ್ ಇವಾಗ ಆಟೋಮೆಟಿಕ್ಗೂ ಕೂಡ ಆಲ್ ಗ್ರಿಪ್ ಕೊಟ್ಟಿದ್ದಾರೆ ಆ್ಯಂಡ್ ಹೊಸ ವೇರಿಯಂಟ್ ಆ್ಯಡ್ ಅಪ್ ಮಾಡಿರೋದು ಅಂತಂದರೆ ಆಲ್ಫಾ ಆಪ್ಷನಲ್ ಅನ್ನೋ ಹೊಸ ವೇರಿಯಂಟ್ ಇನ್ಕ್ಲೂಡ್ ಮಾಡಿದ್ದಾರೆ. ಇದಿಷ್ಟು ಒಂದು ಬೇಸಿಕ್ ಡೀಟೇಲ್ಸ್ ಆಯಿತು. ಫೀಚರ್ಸ್ ಏನೇನೆಲ್ಲ ಆ್ಯಡ್ ಅಪ್ ಮಾಡಿದ್ದಾರೆ, ಏನೇನು ಕತೆ ಎಲ್ಲನೂ ತಿಳಿಸ್ಕೊಡ್ತೀನಿ. ಅದಕ್ಕೆ ಮುಂಚೆ ನೀವು ಯಾರಾದರೂ ನೆಕ್ಸಾ ಔಟ್ಲೆಟಲ್ಲಿರೋ ಕಾರ್ಸ್ನ ಬುಕ್ ಮಾಡಬೇಕು, ಟೆಸ್ಟ್ ಡ್ರೈವ್ ಬೇಕು ಅಂತಂದರೆ ಈ ಶೋರೂಮ್ನ ವಿಸಿಟ್ ಮಾಡ್ಬೋದು. ಶೋರೂಮ್ದು ಅಡ್ರೆಸ್ ಮತ್ತು ಕಾಂಟ್ಯಾಕ್ಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಹೋಗಿ ಚೆಕ್ ಮಾಡಿ. ಈ ಶೋರೂಮಲ್ಲಿ ಒನ್ ಸ್ಟಾಪ್ ಅಟ್ ಎವ್ರಿಥಿಂಗ್ ಅಂತೀವಲ್ಲ ಆ ಥರ ಅಕ್ಸೆಸರೀಸು, ಸರ್ವಿಸ್ ರಿಲೇಟೆಡ್, EMI, ಎಕ್ಸ್ಚೇಂಜು ಎಲ್ಲನೂ ಇಲ್ಲಿ ಅವೈಲೇಬಲ್ ಇದೆ. ಫಸ್ಟು ಕಾರ್ದು ಪ್ರೈಸಿಂಗ್ ತಿಳ್ಕೊಂಬಿಡೋಣ. ಪ್ರೈಸಿಂಗ್ ವೈಸ್ ಗ್ರ್ಯಾಂಡ್ ವಿಟಾರಾ ಸಿಗ್ಮಾ 11,42,000 ಆಗುತ್ತೆ. ಟಾಪ್ ಎಂಡು ಗ್ರ್ಯಾಂಡ್ ವಿಟಾರಾ ಸ್ಟ್ರಾಂಗ್ ಹೈಬ್ರಿಡು ಆಲ್ಫಾ ಪ್ಲಸ್ ಆಪ್ಷನಲ್ಲು CVT ಡ್ಯುಯಲ್ ಟೋನು 20,68,000 ಆಗೋದು ಗುರು. ಅದು ಆನ್ ರೋಡ್ ಬಂದು 27,39,000 ಆಗುತ್ತೆ. ನಾನಿವತ್ತು ರಿವ್ಯೂ ಮಾಡ್ತಾ ಇರೋದು ಸ್ಮಾರ್ಟ್ ಹೈಬ್ರಿಡು, ಸ್ಟ್ರಾಂಗ್ ಹೈಬ್ರಿಡ್ ಅಲ್ಲ, ಬಟ್ ಅದು ಟಾಪ್ ಎಂಡು CVT ಬಟ್ ಡ್ಯುಯಲ್ ಟೋನ್ ಅಲ್ಲ. ಇದ್ರದ್ದು ಕಾಸ್ಟ್ ಬಂದು ಆಲ್ಫಾ ಆಪ್ಷನಲ್ಲು 18,14,000 ಇದೆ ಎಕ್ಸ್ಶೋರೂಮ್ ಆ್ಯಂಡ್ ಆನ್ ರೋಡ್ 23,83,000 ಆಗುತ್ತೆ. ಇಟ್ಸ್ ಪ್ರಿಟಿ ಎಕ್ಸ್ಪೆನ್ಸಿವ್ ಅಂತಲೇ ಹೇಳ್ತೀನಿ, ಬಟ್ ಆಲ್ಮೋಸ್ಟ್ ನೀವು ಸ್ಟ್ರಾಂಗ್ ಹೈಬ್ರಿಡಲ್ಲಿ ಏನೇನೆಲ್ಲ ಫೀಚರ್ಸ್ ನೋಡ್ತೀರಾ ಎಲ್ಲ ಫೀಚರ್ಸು ಇವಾಗ ಸ್ಮಾರ್ಟ್ ಹೈಬ್ರಿಡಲ್ಲೂ ಬರುತ್ತೆ. ಕಾರು ಒಂದು ರೇಂಜಿಗೆ ಅಪ್ಡೇಟ್ ಮಾಡಿದ್ರು, ಕೀ ಮಾತ್ರ ಅಪ್ಗ್ರೇಡ್ ಮಾಡಿಲ್ಲ, ಅದೇ ಸೇಮ್ ಓಲ್ಡ್ ಕೀನೇ ಬರುತ್ತೆ. ಲಾಕು ಮತ್ತು ಅನ್ಲಾಕ್ ಕೊಟ್ಟಿರೆ ಹಿಂದ್ಗಡೆ ಮಾರುತಿ ಸುಜುಕಿ ಲೋಗೋ ಬರುತ್ತೆ. ಸೊ ಇಟ್ಸ್ ಪ್ರಿಟಿ ಸೇಮ್ ಕೀ. ಕಾರ್ ಮೇಜರ್ ಚೇಂಜಸ್ಸಲ್ಲಿ ಡೈಮೆನ್ಷನ್ಸ್ ಆಗಿರ್ಬೋದು, ಡಿಸೈನ್ ಆಸ್ಪೆಕ್ಟ್ಸ್ ವೈಸ್ ಏನಂದ್ರೆ ಏನೂ ಚೇಂಜ್ ಮಾಡಿಲ್ಲ. ಇಟ್ಸ್ ಪ್ರಿಟಿ ರಿಮೈನ್ಸ್ ಸೇಮ್ ಅಂತಲೇ ಹೇಳ್ಬೋದು. ಮುಂದ್ಗಡೆಯಿಂದ ಅದೇ ಸೇಮ್ ಫೇಶಿಯಾ ನೋಡ್ತೀವಿ, ಲೈಕ್ ಫಸ್ಟು ಗ್ರ್ಯಾಂಡ್ ವಿಟಾರಾ ಏನು ಲಾಂಚ್ ಆದಾಗ ಫೇಶಿಯಾ ಇತ್ತು ಅದೇ ಸೇಮ್ ಫೇಶಿಯಾ. ಮುಂದ್ಗಡೆಯಿಂದ ಏನಂದ್ರೆ ಏನೂ ಚೇಂಜ್ ಮಾಡಿಲ್ಲ. ಆ್ಯಕ್ಚುಲಿ LED DRL ವರ್ಕ್ ಆಗದಿದ್ದಾಗ ಇಂಡಿಕೇಟರ್ ಆಗಿ ಡೆವಲಪ್ ಆಗುತ್ತೆ, ಬಟ್ ಇಂಡಿಕೇಟರ್ ಆಫ್ ಆದಾಗ LED DRL ಆಗಿ ವರ್ಕ್ ಆಗುತ್ತೆ. ನೆಕ್ಸ್ಟ್ ಗ್ರಿಲ್ ಕೊಟ್ಟಿರೋಂಥ ನೋಡ್ಬೋದು ಆ್ಯಂಡ್ ಗ್ರಿಲ್ ಸುತ್ತ ಕ್ರೋಮ್ ಫಿನಿಶಿಂಗ್ ಕೂಡ ಕೊಟ್ಟಿರೋದು ನೋಡ್ಬೋದು. ಒಂದು ಸಾರ್ಟ್ ಆಫ್ ಪ್ರೀಮಿಯಂ ಅಪೀಲ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಗ್ರಿಲ್ಗೂ ಗ್ಲಾಸ್ ಬ್ಲ್ಯಾಕ್ ಫಿನಿಶ್ ಕೊಟ್ಟಿದ್ದಾರೆ. ಫ್ರಂಟ್ ಕ್ಯಾಮ್ರಾ ಇಲ್ಲಿ ಇಂಟಿಗ್ರೇಟ್ ಮಾಡಿದ್ದಾರೆ ಆ್ಯಂಡ್ ಕೆಳಗಡೆ ಕಿಟ್ ಪ್ಲೇಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಲೈಕ್ ಬಂಪರ್ ಆಗಿರ್ಬೋದು ಅಥವಾ ಟ್ರಾನ್ಸ್ಮಿಷನ್ ಆಗಿರ್ಬೋದು, ಅದನ್ನೆಲ್ಲ ಡ್ಯಾಮೇಜಿಂದ ಪ್ರಿವೆಂಟ್ ಮಾಡೋಕ್ಕೆ ಕೊಟ್ಟಿರೋವಂಥದ್ದು. ಹೆಡ್ಲ್ಯಾಂಪ್ ಯೂನಿಟಿಗೆ ಬಂದರೆ LED ಪ್ರೊಜೆಕ್ಟರ್ ಹೆಡ್ಲ್ಯಾಂಪ್ ಕೊಟ್ಟಿದ್ದಾರೆ. ಸಿಂಗಲ್ ಪ್ರೊಜೆಕ್ಟರೇ ಲೋ ಬೀಮ್ ಮತ್ತು ಹೈ ಬೀಮ್ಗೆ ವರ್ಕ್ ಆಗುವಂಥದ್ದು. ಸೊ ಇದಿಷ್ಟು ಫ್ರಂಟ್ ಫೇಶಿಯಾ ಆಯಿತು. ಮೇಜರ್ ಚೇಂಜ್ ಅಂದರೆ ಆ್ಯಕ್ಚುಲಿ ಸೈಡಿಂದ ಅಲಾಯ್ ವೀಲ್ ಡಿಸೈನು ಸೈಜ್ ಬಂದು ಇಟ್ಸ್ ಪ್ರಿಟಿ ರಿಮೈನ್ ಸೇಮ್. ಆ್ಯಕ್ಚುಲಿ ನಿಮಗೇನು ಅನಿಸ್ತು, ಹಳೆ ಗ್ರ್ಯಾಂಡ್ ವಿಟಾರಲ್ಲ ವೀಲ್ ಚೆನ್ನಾಗಿತ್ತಾ ಅಥವಾ ಇದು ಚೆನ್ನಾಗಿತ್ತಾ, ಯಾವ್ದು ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಸೈಜ್ ಬಂದು 215/60 ಆರ್ 17 ಇಂಚ್ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಮುಂದ್ಗಡೆಗೆ ಡಿಸ್ ಬ್ರೇಕ್ ಬರುತ್ತೆ, ಹಿಂದ್ಗಡೆಗೂ ಡಿಸ್ ಬ್ರೇಕ್ ಬರುತ್ತೆ ಆ್ಯಂಡ್ ಥ್ರೂ ದ ಕಾರ್ಡ್ ಕ್ಲಾಡಿಂಗ್ ಕೂಡ ರನ್ ಆಗೋದು ನೋಡ್ಬೋದು. ಆ್ಯಂಡ್ ಮಿರರಲ್ಲಿ ಸೈಡ್ ಕ್ಯಾಮ್ರಾ ಕೂಡ ಇಂಟಿಗ್ರೇಟ್ ಮಾಡಿದ್ದಾರೆ ಆ್ಯಕ್ಚುಲಿ. ಆ್ಯಂಡ್ UV ಕಟ್ ಗ್ಲಾಸ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಒಂದು ಗ್ರೀನ್ ಟಿಂಟಿಂಗ್ ನೋಡುವಂಥದ್ದು, ಹೀಟ್ ಆಗಿರ್ಬೋದು ಅಥವಾ ಸನ್ಲೈಟ್ನ ಬರುವಂಥ ಹಾರ್ಶ್ ರೇಡಿಯೇಷನ್ಸ್ ಆಗಿರ್ಬೋದು, ಒಂದು ರೇಂಜ್ಗೆ ಆ್ಯಕ್ಚುಲಿ ಈ ಗ್ಲಾಸ್ ಕಟ್ ಮಾಡುತ್ತೆ. ಅದನ್ನೇ UV ಕಟ್ ಗ್ಲಾಸ್ ಅಂತ ಹೇಳುವಂಥದ್ದು. ಆ್ಯಂಡ್ ಬಾಡಿ ಕಲರ್ ಡೋರ್ ಹ್ಯಾಂಡಲ್ ಕೊಟ್ಟಿದ್ದಾರೆ, ರಿಕ್ವೆಸ್ಟ್ ಸೆನ್ಸರ್ ಕೊಟ್ಟಿದ್ದಾರೆ ಆ್ಯಂಡ್ ಕೀ ಸ್ಲಾಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸ್ಮಾರ್ಟ್ ಕೀ ತೋರಿಸೋದ್ನಲ್ಲ, ಅದರದ್ದು ಬ್ಯಾಟರಿ ಡೌನ್ ಆದರೆ ಕಾರ್ ಮ್ಯಾನ್ಯುಯಲ್ ಎಂಟರ್ ಆಗೋಕ್ಕೆ ಈ ಕೀ ಸ್ಲಾಟ್ ಕೊಟ್ಟಿದ್ದಾರೆ. ಸಿನ್ಸ್ ಇಟ್ಸ್ ಹ್ಯಾವಿಂಗ್ SUV ಬಾಡಿ ಟೈಪ್, ಗ್ರೌಂಡ್ ಕ್ಲಿಯರೆನ್ಸ್ ಅಂತೂ ಮ್ಯಾಸಿವ್ 210 mm ಕೊಟ್ಟಿದ್ದಾರೆ. ಸೊ 5 ಜನ ಫ್ಯಾಮಿಲಿ ಲೋಡ್ ಹಾಕಿದ್ರು ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂದರೆ 10 to 15 mm ಡ್ರಾಪ್ ಆಗ್ಬೋದು ಅಷ್ಟೇ. ಸ್ಟಿಲ್ ಯು ಡೂ ಹ್ಯಾವ್ 195 to 200 mm ಗ್ರೌಂಡ್ ಕ್ಲಿಯರೆನ್ಸ್. ಸೊ ದಟ್ಸ್ ಅ ಮ್ಯಾಸಿವ್ ಗ್ರೌಂಡ್ ಕ್ಲಿಯರೆನ್ಸ್ ಅಂತ ಹೇಳ್ತೀನಿ. SUV ಕಾರ್ ಸಾಮಾನ್ಯವಾಗಿ ಎಲ್ಲರೂ ತೊಗೊಳ್ಳೋದು ಈ ಒಂದು ಪ್ರಾಕ್ಟಿಕಲಿಟಿಗೆ. ನಮ್ಮ ಇಂಡಿಯನ್ಸ್ ಕಿತ್ತೋಗಿರೋ ರೋಡ್ಗಳಿಗೂ ಅಂತೂ SUVನೇ ಬೇಕಾಗಿರೋದು ಇವಾಗ. ಆ್ಯಂಡ್ ಕ್ರೋಮ್ ಬೀಡಿಂಗ್ ಕೂಡ ಕೊಟ್ಟಿರೋದು ನೋಡ್ಬೋದು ವಿಂಡೋ ಕೆಳಗಡೆ. ಆ್ಯಂಡ್ ದಟ್ ಗಿವ್ಸ್ ಪ್ರೀಮಿಯಂ ವೈಬ್ ಅಂತಲೇ ಹೇಳ್ಬೋದು ಗುರು. ಆ್ಯಂಡ್ ಸಿಲ್ವರ್ ಫಿನಿಶ್ ರೂಫ್ ರಲ್ಲಿ ಕೊಟ್ಟಿದ್ದಾರೆ, ಬಟ್ ಫಂಕ್ಷನಲ್ ಅಲ್ಲ. ಆ್ಯಂಡ್ ಪ್ಯಾನೋರಮಿಕ್ ಸನ್ ರೂಫ್ ಕೂಡ ಕೊಟ್ಟಿದ್ದಾರೆ ಈ ಕಾರಲ್ಲಿ. ಆ್ಯಂಡ್ ಶಾರ್ಕ್ ಫಿನ್ ಆ್ಯಂಟೆನಾ ಕೂಡ ಅದರಲ್ಲೇ ಪ್ರೊವೈಡ್ ಮಾಡಿದ್ದಾರೆ. ಹಿಂದ್ಗಡೆಗೂ ಏನು ಚೇಂಜಸ್ ಮಾಡಿಲ್ಲ. LED ಟೈಲ್ ಲ್ಯಾಂಪ್ ಕೊಟ್ಟಿದ್ದಾರೆ, ಲೈಕ್ ಕನೆಕ್ಟಿಂಗ್ ವೇಲ್ ಕೊಟ್ಟಿದ್ದಾರೆ. ಇಂಡಿಕೇಟರ್ ಒಂದು ಹ್ಯಾಲೋಜನ್ ಕೊಟ್ಟಿದ್ದಾರೆ, ರಿವರ್ಸ್ ಲ್ಯಾಂಪ್ ಕೂಡ ಹ್ಯಾಲೋಜನ್ ಕೊಟ್ಟಿದ್ದಾರೆ. ಆ್ಯಂಡ್ 3 ಎಲಿಮೆಂಟ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ. ಆ್ಯಂಡ್ ಬ್ರೇಕ್ ಲ್ಯಾಂಪ್ ಇದರಲ್ಲೇ ಕೂಡ ಇಂಟಿಗ್ರೇಟ್ ಮಾಡಿದ್ದಾರೆ. ಆ್ಯಕ್ಚುಲಿ ರಿವರ್ಸ್ ಕ್ಯಾಮ್ರಾ ಇಲ್ಲಿ ಇಂಟಿಗ್ರೇಟ್ ಮಾಡಿದ್ದಾರೆ. ಆ್ಯಂಡ್ ಬಂಪರಲ್ಲಿ 4 ಪಾರ್ಕಿಂಗ್ ಸೆನ್ಸರ್ಸ್ ಇದೆ. ಇಲ್ಲೊಂದಿದೆ, ಇಲ್ಲೊಂದು ಕೊಟ್ಟಿದ್ದಾರೆ ಆ್ಯಂಡ್ ಈ ಕಡೆ ಒಂದು ಕೊಟ್ಟಿದ್ದಾರೆ. ಸೊ 4 ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತೆ. ಆ್ಯಂಡ್ ಕೆಳಗಡೆ ಸ್ಕಿಟ್ ಪ್ಲೇಟ್ ಕೂಡ ಪ್ರೊವೈಡ್ ಮಾಡಿರೋದು ನೋಡ್ಬೋದು. ವೈಟ್ ಕಲರ್ ಏನು ಕೊಟ್ಟಿದ್ದಾರೆ, ಹಿಂದ್ಗಡೆಯಿಂದ ಒಂದು ವಿಜುವಲ್ ಬಲ್ಕ್ ಆ್ಯಕ್ಚುಲಿ ರೆಡ್ಯೂಸ್ ಮಾಡ್ತಿದೆ ಅಂತ ಹೇಳ್ಬೋದು. ಆ್ಯಂಡ್ ವೈಪರ್ ಕೊಟ್ಟಿದ್ದಾರೆ, ಡಿಫಾಗರ್ ಕೊಟ್ಟಿದ್ದಾರೆ ಆ್ಯಂಡ್ ಹೈ ಮೌಂಟೆಡ್ ಸ್ಟಾಪ್ ಲ್ಯಾಂಪ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಇದರಲ್ಲೇ ವಾಟರ್ ಡಿಸ್ಪೆನ್ಸರ್ ಕೂಡ ಇಂಟಿಗ್ರೇಟ್ ಮಾಡಿದ್ದಾರೆ ಈ ವಿಂಡ್ ಸ್ಕ್ರೀನ್ನ ಕ್ಲೀನ್ ಮಾಡೋಕ್ಕೆ. ಆ್ಯಂಡ್ ಸ್ಪಾಯ್ಲರ್ ಟ್ರೀಟ್ಮೆಂಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಆ್ಯಕ್ಚುಲಿ ಬೂಟ್ ಓಪನ್ ಮಾಡೋಕ್ಕೆ ಇಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಬಟನ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. 377 ಲೀಟ್ರ್ ಬೂಟು, ಅದೇ ಸೇಮ್ ಸೈಜ್ ಬೂಟನೇ. ಆ್ಯಂಡ್ ಬೂಟ್ ಲ್ಯಾಂಪ್ ಆ್ಯಕ್ಚುಲಿ ಪ್ರೊವೈಡ್ ಮಾಡಿದ್ದಾರೆ ಗೈಸ್ ಈ ಕಡೆ ಇದೆ, ಬಟ್ ಹ್ಯಾಲೋಜನ್ ಕೊಟ್ಟಿದ್ದಾರೆ ಅಷ್ಟೇ. ಬಟ್ ಇಲ್ಲೊಂದಿಷ್ಟು ಸ್ಟೋರೇಜ್ ಸ್ಪೇಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ದಟ್ಸ್ ಅ ಗುಡ್ ಥಿಂಗ್ ಆ್ಯಕ್ಚುಲಿ. ಆ್ಯಂಡ್ 12 ವೋಲ್ಟ್ ಪೋರ್ಟ್ ಕೂಡ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ಒಂದು ಹುಕ್ ಕೂಡ ಕೊಟ್ಟಿದ್ದಾರೆ. ಆಲ್ಫಾ ಆಪ್ಷನಲ್ ವೇರಿಯಂಟಲ್ಲಿ ಸ್ಪೇರ್ ವೀಲ್ ಒಂದು ಬರಲ್ಲ ಗುರು, ಇದೊಂದು ಕಾಸ್ಟ್ ಕಟಿಂಗ್ ಮಾಡಿದ್ದಾರೆ. ಬಟ್ ಪಂಚರ್ ರಿಪೇರ್ ಕಿಟ್ ಅಂತೂ ಕೊಡ್ತಾರೆ. ಸೊ ಎಕ್ಸ್ಟ್ರಾ ಸ್ಟೋರೇಜ್ ಸ್ಪೇಸ್ ಆಗಿದೆ ಅಂತಲೇ ಹೇಳ್ಬೋದು ಆ್ಯಕ್ಚುಲಿ. ಸೊ ಸಣ್ಣ ಪುಟ್ಟ ಐಟಮ್ಸ್ಗಳು ಇಲ್ಲಿ ಎಷ್ಟು ತೋರಿಸ್ಬೋದು ಅಷ್ಟು ಇಲ್ಲಿ ಆ್ಯಕ್ಚುಲಿ ಇಟ್ಕೋಬೋದು. ಪಾರ್ಸಲ್ ಟ್ರೇ ಕೂಡ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. 45 ಲೀಟ್ರ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬರುತ್ತೆ. ಸಿಟಿಲಿ ಒಂದು 12-13 ಬಂದರೆ ಹೈವೇಲಿ ಆಲ್ಮೋಸ್ಟ್ 18 ತನಕ ಸ್ಟ್ರೆಚ್ ಮಾಡ್ಬೋದು. ಸೊ ಅಷ್ಟು ಮೈಲೇಜ್ ಕೊಡುತ್ತೆ ಆ್ಯಕ್ಚುಲಿ. ಈವನ್ ಸೈಡ್ ಕ್ಯಾಮ್ರಾ ಇಲ್ಲೂ ಕೂಡ ಇಂಟಿಗ್ರೇಟ್ ಮಾಡಿದ್ದಾರೆ. ಫ್ರಂಟ್ ಟೋಯಿಂಗ್ ಹುಕ್ ತೋರಿಸೋದು ಮರ್ತೆ ಗೈಸ್. ಆ್ಯಕ್ಚುಲಿ ನೋಡಿ ಇಲ್ಲಿದೆ ಫ್ರಂಟ್ ಟೋಯಿಂಗ್ ಹುಕ್ಕು.
ಸೊ ಇದಿಷ್ಟು ಎಕ್ಸ್ಟೀರಿಯರ್ ಕತೆ. ಎಕ್ಸ್ಟೀರಿಯರಿಂದ ಅಲಾಯ್ ವೀಲ್ ಡಿಸೈನ್ ಬಿಟ್ಟರೆ ಏನಂದ್ರೆ ಏನೂ ಚೇಂಜ್ ಮಾಡಿಲ್ಲ. ಬಟ್ ಮೇಜರ್ ಚೇಂಜ್ ಇರೋದೇ ಇಂಟೀರಿಯರ್ಗಳಲ್ಲಿ. ಇವಾಗ ಸನ್ಶೇಡ್ ಕೊಟ್ಟಿದ್ದಾರೆ. ಆ್ಯಂಡ್ ಅಪಾರ್ಟ್ ಫ್ರಮ್ ದಟ್ ಇಲ್ಲಿ ಸಾಫ್ಟ್ ಟಚ್ ಮೆಟೀರಿಯಲ್ಸ್ ಎಲ್ಲ ಮುಂಚೆ ಸ್ಟ್ರಾಂಗ್ ಹೈಬ್ರಿಡಲ್ಲಿ ನೋಡ್ತಾ ಇದ್ವಿ, ಬಟ್ ಸ್ಮಾರ್ಟ್ ಹೈಬ್ರಿಡಲ್ಲಿ ಬರ್ತಾ ಇರಲಿಲ್ಲ. ಅಪಾರ್ಟ್ ಫ್ರಮ್ ದಟ್ ಕ್ರೋಮ್ ಫಿನಿಶ್ ಇನ್ನರ್ ಡೋರ್ ಹ್ಯಾಂಡಲು ಆ್ಯಂಡ್ ಇಲ್ಲೆಲ್ಲ ಪಿಯಾನೋ ಬ್ಲ್ಯಾಕ್ ಫಿನಿಶು ಪ್ರೀಮಿಯಂ ಅಪೀಲ್ಗೆ ಆ್ಯಂಡ್ ಸ್ಪೀಕರ್ ಪ್ಲೇಸ್ಮೆಂಟು ಬಾಟಲ್ ಹೋಲ್ಡರ್. ಸೊ ಇದಿಷ್ಟು ಪ್ರೊವೈಡ್ ಮಾಡಿದ್ದಾರೆ. ಬಟ್ ಇನ್ನೊಂದೇನು ನಾನು ನೋಟಿಸ್ ಮಾಡಿದ್ದು ಅಂತಂದರೆ ಇಲ್ಲಿ ಲೈಟ್ ಕಾಣ್ತಿದೆ ಅಂತ ಅನ್ಕೋತೀನಿ. ಸೊ ಲೈಕ್ ಡೋರ್ ಹ್ಯಾಂಡಲಲ್ಲೂ ಲೈಟ್ ಪ್ಲೇಸ್ ಮಾಡಿರೋದು ದಟ್ಸ್ ಅ ಪ್ರೀಮಿಯಂ ಥಿಂಗ್ ಅಂತ ಹೇಳ್ತೀನಿ. ಸೊ ಸಾಫ್ಟ್ ಟಚ್ ಮೆಟೀರಿಯಲ್ಸ್ ಎಲ್ಲ ಸಿಕ್ಕಾಪಟ್ಟೆ ಯೂಸ್ ಮಾಡಿದ್ದಾರೆ ಪ್ರೀಮಿಯಂ ಅಪೀಲ್ಗೆ. ಆ್ಯಂಡ್ ಚೈಲ್ಡ್ ಸೇಫ್ಟಿ ಲಾಕಿಗೆ ಇಲ್ಲೂ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇದನ್ನ ಎನೇಬಲ್ ಮಾಡಿದ್ರೆ ಹಿಂದ್ಗಡೆ ಮಕ್ಕಳೇನಾದ್ರು ಕೂರಿಸಿದಾಗ ಅವ್ರುಗಳು ಹಿಂಗೆ ಡೋರ್ ಹೇಳಿದ್ರು ಕೂಡ ಓಪನ್ ಆಗಲ್ಲ. ಸೊ ಒಂದು ಸೇಫ್ಟಿ ಮೆಕ್ಯಾನಿಸಮ್ಗೆ ಕೊಟ್ಟಿರೋವಂಥದ್ದು. ಆ್ಯಂಡ್ ಕಂಪ್ಲೀಟ್ ಲೆದರ್ ಎಡ್ ಚೀಚ್ಗಳು ಕೊಟ್ಟಿದ್ದಾರೆ. 3 ಅಡ್ಜಸ್ಟಬಲ್ ಹೆಡ್ ರೆಸ್ಟು, ಸೆಂಟರ್ ಆಮ್ರೆಸ್ಟು, ಕಪ್ ಹೋಲ್ಡರ್ಸು, 3-point ಸೀಟ್ ಬೆಲ್ಟ್ ಮಧ್ಯದಲ್ಲಿ ಕೂತ್ಕೊಳ್ಳೋರಿಗೆ. ಆ್ಯಂಡ್ ಇವನ್ ಈ ಸೈಡ್ ಕೂತ್ಕೊಳ್ಳೋರ್ಗೂ ಬರುತ್ತೆ. ಆ್ಯಂಡ್ ಐಸೋಫಿಕ್ಸ್ ಆ್ಯಂಕರ್ಸ್ 2 ಕಡೆನೂ ಕೊಟ್ಟಿದ್ದಾರೆ. ಸೀಟ್ ಪಾಕೆಟ್ ಒಂದು ಕೊಟ್ಟಿದ್ದಾರೆ. ಇವನ್ ಆ ಸೈಡ್ ಕೊಟ್ಟಿದ್ದಾರೆ. ಸೊ ಈಗ ಇಲ್ಲೂ ಕೂಡ ಸೀಟ್ ಪಾಕೆಟ್ ಕೊಟ್ಟಿದ್ದಾರೆ. ಏನಾದ್ರು ಪೇಪರ್ ಗೀಪರ್ ಓದ್ಬಿಟ್ಟು ಅಥವಾ ಬುಕ್ಗಳೇನಾದ್ರು ಓದ್ಬಿಡೋಕ್ಕೆ ಅಲ್ಲಿ ಯೂಸ್ ಆಗುತ್ತೆ. ಆ್ಯಂಡ್ ರಿಯರ್ AC ವೆಂಟು ಸರ್ಕ್ಯುಲೇಷನ್ ಟೈಪ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಕೆಳಗಡೆ ಟೈಪ್ C ಫಾಸ್ಟ್ ಚಾರ್ಜಿಂಗ್ 2 ಕೊಟ್ಟಿದ್ದಾರೆ. ಆ್ಯಂಡ್ ಅದ್ರ ಕೆಳಗಡೆ ಮೊಬೈಲ್ ಇಡೋಕ್ಕೆ ಸ್ಟೋರೇಜ್ ಸ್ಪೇಸ್ ಕೂಡ ಕೊಟ್ಟಿದ್ದಾರೆ. LED ಲ್ಯಾಂಪ್ ಕೂಡ ಕೊಟ್ಟಿದ್ದಾರೆ ಡೆಡಿಕೇಟೆಡ್ ಆಗಿ. ದಟ್ಸ್ ಅ ಗುಡ್ ಥಿಂಗ್. ಆ್ಯಂಡ್ ಕೊಲಾಪ್ಸಬಲ್ ಗ್ರ್ಯಾಬ್ ಹ್ಯಾಂಡಲ್ ಅನ್ನು ಕೊಟ್ಟಿದ್ದಾರೆ, ಬಟ್ ಕೋಟಕ್ಕೊಂದು ಕೊಟ್ಟಿಲ್ಲ. ಬಟ್ ಆ ಸೈಡಲ್ಲಿ ಲ್ಯಾಂಪು, ಕೊಲಾಪ್ಸಬಲ್ ಗ್ರ್ಯಾಬ್ ಹ್ಯಾಂಡಲು, ಕೋಟಕ್ಕೆ ಎಲ್ಲ ಕೊಟ್ಟಿದ್ದಾರೆ. ಇವನ್ ಆ ಸೈಡ್ ಕೂಡ ಸನ್ಶೇಡ್ ಕೊಟ್ಟಿರೋದು ನೋಡ್ಬೋದು ನೀವು. ಹೈಟ್ ಅಡ್ಜಸ್ಟಬಲ್ ಸೀಟ್ ಬೆಲ್ಟ್ಸ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ 6 ಏರ್ ಬ್ಯಾಗ್ ಅಂತ ಇಲ್ಲಿ ಕೊಟ್ಟಿರುವಂಥದ್ದು ನೋಡ್ಬೋದು. ಆ್ಯಂಡ್ ಇವಾಗ ಗ್ರ್ಯಾಂಡ್ ವಿಟಾರಲ್ಲಿ 6 ಏರ್ ಬ್ಯಾಗ್ ಎಲ್ಲ ಸ್ಟ್ಯಾಂಡರ್ಡ್ ಆಗಿ ಕೊಟ್ಟಿದ್ದಾರೆ. ಅಂದರೆ ಬೇಸ್ ವೇರಿಯಂಟ್ ತೊಗೊಂಡ್ರು ನಿಮಗೆ 6 ಏರ್ ಬ್ಯಾಗ್ ಈಸ್ ಅ ಸ್ಟ್ಯಾಂಡರ್ಡ್ ಥಿಂಗ್ ಆ್ಯಕ್ಚುಲಿ. ಸೊ ಮುಂದ್ಗಡೆ ಹೋದರೆ ಇವಾಗ ಡ್ರೈವರ್ ವಿಂಡೋಗೆ 1 ಟಚ್ ಅಪ್ ಆ್ಯಂಡ್ ಡೌನ್ ಬರುತ್ತೆ. ಆ್ಯಂಡ್ ಆ್ಯಂಟಿ ಪಿಂಚ್ ಫಂಕ್ಷನ್ ಕೂಡ ಇದಕ್ಕೆ ಪ್ರೊವೈಡ್ ಮಾಡಿದ್ದಾರೆ. ನಾನು ಅಲ್ಲಿ ಕೈ ಇಟ್ಟು ಟೆಸ್ಟ್ ಎಲ್ಲ ಮಾಡೋಕ್ಕೋಗಲ್ಲ. ಏನಾದ್ರು ಮಾಲ್ ಫಂಕ್ಷನ್ ಆಯಿತು ಅಂತಂದರೆ ನನ್ನ ಕೈ ಗೋವಿಂದ ಆಮೇಲೆ. ಆ್ಯಂಡ್ ಇಲ್ಲೂ ಕೂಡ ಲೆದರ್ ಫಿನಿಶ್ ಎಲ್ಲ ಕೊಟ್ಟಿದ್ದಾರೆ ಆರಾಮ್ ಪ್ಯಾಡ್ಗೆ. ಆ್ಯಂಡ್ ಇಲ್ಲೂ ಕೂಡ ಗ್ಲಾಸ್ ಬ್ಲ್ಯಾಕ್ ಫಿನಿಶ್ ಕೊಟ್ಟಿರೋದು ನೋಡ್ಬೋದು. ಚೈಲ್ಡ್ ಸೇಫ್ಟಿ ಲಾಕಿ ಕೊಟ್ಟಿದ್ದಾರೆ. ಆ್ಯಂಡ್ ಮಿರರ್ ಕಂಟ್ರೋಲ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಇವನ್ ಇಲ್ಲೂ ಕೂಡ ಆ್ಯಕ್ಚುಲಿ ಡೋರ್ ಹ್ಯಾಂಡಲ್ ಲೈಟ್ ಕೊಟ್ಟಿರೋದು ನೋಡ್ಬೋದು. ಇಲ್ಲಿ ಲೈಟ್ ಬರ್ತಾ ಇರೋದು ಕಾಣ್ತಿದೆ ಅನ್ಕೋತೀನಿ. ಡೋರ್ ಪಾಕೆಟ್ ಅಂತೂ ಕೊಟ್ಟಿದ್ದಾರೆ, ಬಾಟಲ್ ಡೋರ್ ಕೊಟ್ಟಿದ್ದಾರೆ, ಸ್ಪೀಕರ್ ಪ್ಲೇಸ್ಮೆಂಟ್ ಇದೆ. ಆ್ಯಂಡ್ ಇಲ್ಲಿ ಬಂದು ಟ್ವಿಟರ್ ಪ್ಲೇಸ್ಮೆಂಟ್ ಇದೆ. ಆ್ಯಂಡ್ ಇನ್ನೊಂದು ಆ್ಯಡೆಡ್ ಫೀಚರ್ ಅಂತಂದರೆ ಇವಾಗ ಎಲೆಕ್ಟ್ರಾನಿಕಲಿ ಆಪರೇಟಬಲ್ ಸೀಟ್ ಕೊಟ್ಟಿದ್ದಾರೆ ಡ್ರೈವರ್ ಸೀಟ್ಗೆ. ಇಟ್ಸ್ 8-way ಅಡ್ಜಸ್ಟಬಲ್ ಸೀಟ್ ಗೈಸ್. ನೋಡ್ತಿರ್ಬೋದು, ಲಂಬರ್ ಕೂಡ ಮಾಡ್ಕೋಬೋದು ಆ್ಯಂಡ್ ಹೈಟ್ ಕೂಡ ಮಾಡ್ಕೋಬೋದು. ಆ್ಯಂಡ್ ಅಪಾರ್ಟ್ ಫ್ರಮ್ ದಟ್ ಇನ್ಕ್ಲಿನೇಷನ್ ಆ್ಯಂಗಲ್ ಕೂಡ ಸೆಟ್ ಮಾಡ್ಕೋಬೋದು. ಇಟ್ಸ್ 8-way ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್. ಆ್ಯಂಡ್ ಹೆಡ್ ರೆಸ್ಟ್ ಅಡ್ಜಸ್ಟ್ಮೆಂಟ್ ಒಂದು ಸೇರಿದ್ರೆ ಟೋಟಲ್ 10-way. ಹೆಡ್ ರೆಸ್ಟ್ ಒಂದು ಮ್ಯಾನ್ಯುಯಲಿ ಅಡ್ಜಸ್ಟಬಲ್ ಕೊಟ್ಟಿದ್ದಾರೆ. ಇದು ಬಂದು ಹೆಡ್ಸಪ್ ಡಿಸ್ಪ್ಲೇ ಏನಿದೆ ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಕೊಟ್ಟಿರೋವಂಥದ್ದು. ಇದು ಬಂದು ಹೆಡ್ಲೈಟ್ ಲಿವರು, ಇಂಜಿನ್ ಸ್ಟಾರ್ಟ್ ಸ್ಟಾಪ್ ಬಟನು ಆ್ಯಂಡ್ ವೆಂಟ್ನ ಕಂಟ್ರೋಲ್ ಮಾಡೋಕ್ಕೂ ಇಲ್ಲಿ ಡೆಡಿಕೇಟೆಡ್ ಆಗಿ ಕೊಟ್ಟಿದ್ದಾರೆ. ಆ್ಯಂಡ್ ಪ್ರಾಪರ್ ಡೆಡ್ ಪೆಡಲ್ ಕೂಡ ಕೊಟ್ಟಿದ್ದಾರೆ. ಅಲ್ಲಿ ಬಾನೆಟ್ ಓಪನ್ ಮಾಡೋಕ್ಕೆ ಮತ್ತು ಫೀಲ್ಡ್ ಓಪನ್ ಮಾಡೋಕ್ಕೆ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಲೆದರ್ ರ್ಯಾಪ್ ಸ್ಟೀರಿಂಗ್ ವೀಲ್ ಕೊಟ್ಟಿದ್ದಾರೆ. ಹಿಡ್ಕೊಳಕ್ಕೆ ಮಾತ್ರ ಹೆವಿ ಗ್ರಿಪ್ಪಿ ಆಗಿದೆ. ಆ್ಯಂಡ್ ಅಡ್ಜಸ್ಟ್ಮೆಂಟ್ ವೈಸ್ ಸ್ಟಿಲ್ ಟು ಆ್ಯಂಡ್ ಟೆಲಿಸ್ಕೋಪಿಕ್ 2 ಕೊಟ್ಟಿದ್ದಾರೆ. ಸೊ ಹೈಟ್ ಇರೋರು ಅವ್ರು ಹೆಂಗೆ ಬೇಕಂಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ದಟ್ಸ್ ಅ ಗುಡ್ ಥಿಂಗ್. ಆ್ಯಂಡ್ ಟೆಲಿಫೋನಿಕ್ ಕಂಟ್ರೋಲ್ಸು ವಾಯ್ಸ್ ಕಮಾಂಡಿಗೆ ಇಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಏನಿದೆ ಬ್ರೌಸ್ ಮಾಡೋಕ್ಕೆ ಅದ್ರದ್ದು ಇಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಇದು ಬಂದು ಕ್ರೂಸ್ ಕಂಟ್ರೋಲಿಗೆ ಕೊಟ್ಟಿರೋವಂಥದ್ದು. ಆ್ಯಂಡ್ ಇದು ಬಂದು ಮೀಡಿಯಾ ಟಾಗಲ್ ಮಾಡೋಕ್ಕೆ ಕೊಟ್ಟಿರೋವಂಥದ್ದು. ಮುಂಚೆ ಏನು ಸ್ಟ್ರಾಂಗ್ ಹೈಬ್ರಿಡಲ್ಲಿ ನೋಡ್ತಾ ಇದ್ವಿ ಇನ್ಸ್ಟ್ರೂಮೆಂಟ್ ಕ್ಲಸ್ಟರು, ಸೇಮ್ ಟೈಪ್ ಆಫ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಇವಾಗ ಸ್ಮಾರ್ಟ್ ಹೈಬ್ರಿಡ್ಗೂ ಕೂಡ ಪ್ರೊವೈಡ್ ಮಾಡಿದ್ದಾರೆ. ದಟ್ಸ್ ಅ ಗುಡ್ ಥಿಂಗ್. ಅದನ್ನು ಬ್ರೌಸ್ ಮಾಡೋಕ್ಕೆ ಇಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಇವಾಗ ಬ್ರೌಸ್ ಮಾಡ್ತಾ ಹೋಗೋಣ. ಓಡೋ ಹೇಳುತ್ತೆ, ಟ್ರಿಪ್ಪಿ ಹೇಳುತ್ತೆ, ಆವ್ರೇಜ್ ಫ್ಯೂಲ್ ಎಕಾನಮಿ ಕೂಡ ಹೇಳುತ್ತೆ, ಎಕಾನಮಿ ಹಿಸ್ಟ್ರಿ ಕೂಡ ಹೇಳುತ್ತೆ, ಟೈಮ್ ಡಿಸ್ಪ್ಲೇ ಟೈಪಲ್ಲಿ ಆ್ಯಂಡ್ ಡ್ರೈವಿಂಗ್ ಸೈಕಲ್ ಟೈಪಲ್ಲಿ ಹೇಳುತ್ತೆ. ಅದನ್ನ ಐಡಲ್ ಸ್ಟಾಪ್ ಟೈಮು ಮತ್ತು ಐಡಿಯಲ್ ಫ್ಯೂಲ್ ಸೇವ್ ಕೂಡ ಹೇಳುತ್ತೆ. ಆ್ಯಂಡ್ ಸ್ಮಾರ್ಟ್ ಹೈಬ್ರಿಡ್ ಸಿಸ್ಟಮ್ ಹೆಂಗೆ ವರ್ಕ್ ಆಗ್ತಿದೆ ಅನ್ನೋದು ಕೂಡ ಇಲ್ಲಿ ತೋರಿಸುತ್ತೆ ಆ್ಯಕ್ಚುಲಿ. ಆ್ಯಂಡ್ ಅಪಾರ್ಟ್ ಫ್ರಮ್ ದಟ್ ಆಕ್ಸಲರೇಷನು, ಬ್ರೇಕು, ಪವರ್ ಆ್ಯಂಡ್ ಟಾರ್ಕ್ ಮೀಟರು, ಜಿ ಫೋರ್ಸ್ ಮೀಟರು ಆ್ಯಂಡ್ ಡೇ ಟು ಟೈಮು, AM FM ಅದರದ್ದು ಹೇಳುತ್ತೆ. ವಾರ್ನಿಂಗ್ ಇತ್ತು ಅನ್ನೋದು ಹೇಳುತ್ತೆ. ಸೆಟ್ಟಿಂಗ್ಸಲ್ಲಿ ಒಂದು ತೋರಿಸ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಹೆಡ್ಸಪ್ ಡಿಸ್ಪ್ಲೇದು ಏನೇನು ನೋಡಬೇಕು ಆ್ಯಂಡ್ ಯಾವುದನ್ನು ಆಫ್ ಮಾಡ್ಕೋಬೇಕು ಅನ್ನೋದು ಕೂಡ ಆ್ಯಕ್ಚುಲಿ ಇಲ್ಲಿಂದನೇ ನೀವು ಕಾನ್ಫಿಗರ್ ಮಾಡ್ಕೋಬೋದು. ಸೊ ಹೆಡ್ಸಪ್ ಡಿಸ್ಪ್ಲೇ ಕಂಪ್ಲೀಟಾಗೆ ಇಲ್ಲಿಂದನೇ ಕೊಟ್ಟಿರೋವಂಥದ್ದು. ಲೆಫ್ಟಲ್ಲಿ RPM ಮೀಟರ್ ಇದೆ. ಆ್ಯಂಡ್ ಯಾರು ಸೀಟ್ ಬೆಲ್ಟ್ ಬೋರ್ ಮಾಡಿಲ್ಲ ಅನ್ನೋದು ಇಲ್ಲಿ ಹೇಳುತ್ತೆ. ಓಡೋಮೀಟರ್ ಹೇಳುತ್ತೆ. ಫ್ಯೂಯಲ್ ಗೇಜು ಮತ್ತು ಟೆಂಪ್ರೇಚರ್ ಮೀಟರ್ ಇಲ್ಲಿ ಹೇಳುತ್ತೆ. ಆ್ಯಂಡ್ ಇಲ್ಲಿ ಒಂದು ಪ್ಯಾಡಲ್ ಶಿಫ್ಟರ್ಸ್ ಪ್ರೊವೈಡ್ ಮಾಡಿದ್ದಾರೆ CVT ಆಗಿರೋದ್ರಿಂದ. ಆ್ಯಂಡ್ ಆಟೋಮೆಟಿಕ್ ಹೆಡ್ಲ್ಯಾಂಪ್ಸ್ ಬರುತ್ತೆ. ಆಟೋಮೆಟಿಕ್ ವೈಪರ್ಸ್ ಬರಲ್ಲ ಗೈಸ್. ಓ ಮೈ ಗಾಡ್, ಇಟ್ಸ್ ಕ್ವೈಟ್ ಶಾಕಿಂಗ್ ಆ್ಯಕ್ಚುಲಿ ನನಗೆ. ಬಟ್ ಇಂಟರ್ಮೀಡಿಯೇಟ್ ಫಂಕ್ಷನ್ ಅಂತೂ ಪ್ರೊವೈಡ್ ಮಾಡಿದ್ದಾರೆ. ಇನ್ಫೋಟೈನ್ಮೆಂಟ್ ಸ್ಕ್ರೀನ್ ವೈಸ್ 9-inch ಸ್ಮಾರ್ಟ್ ಪ್ಲೇ ಪ್ರೋ ಪ್ಲಸ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕೊಟ್ಟಿದ್ದಾರೆ. ಆ್ಯಂಡ್ ಎನರ್ಜಿ ಫ್ಲೋ ಮೀಟರ್ ಇಲ್ಲೂ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಅಪಾರ್ಟ್ ಫ್ರಮ್ ದಟ್ ವೆಹಿಕಲ್ ಸೆಟ್ಟಿಂಗ್ಸ್, ಎಂಬಿಯಂಟ್ ಲೈಟ್ ಲೈಕ್ ಏನಿದೆ ಇಲ್ಲಿ ಎಂಬಿಯಂಟ್ ಲೈಟ್ ಬರ್ತಾ ಇದೆಯಲ್ಲ, ಸೊ ಎಂಬಿಯಂಟ್ ಲೈಟ್ ಬ್ರೈಟ್ನೆಸ್ ಎಷ್ಟಿರಬೇಕು, ಆನ್ ಆ್ಯಂಡ್ ಆಫ್ ಮಾಡ್ಕೋಬೇಕಾ ಅದನ್ನು ಇಲ್ಲಿಂದನೇ ಸೆಟ್ ಮಾಡ್ಬೋದು. ನೋಡಿ, ಆಫ್ ಮಾಡಿದ್ರೆ ನೋಡಿ ಹೊರಟೋಯ್ತು. ಇವಾಗ ಆನ್ ಮಾಡ್ತೀನಿ, ಬರುತ್ತೆ ನೋಡಿ ಬಂತು. ಆ್ಯಂಡ್ ವಾಯ್ಸ್ ಕಮೆಂಟ್ ಥ್ರೂ ಅದನ್ನು ಕೂಡ ಕಂಟ್ರೋಲ್ ಮಾಡ್ಬೋದು. ಅಪಾರ್ಟ್ ಫ್ರಮ್ ದಟ್ ವಾರ್ನಿಂಗ್ ಏನಾರು ಇತ್ತು ಅಂತಂದರೆ ಎಕ್ಸಾಕ್ಟಾಗಿ ಹೇಳುತ್ತೆ. ಲೋ ಫ್ಯೂಲ್ ವಾರ್ನಿಂಗ್ ಬಿಟ್ಟರೆ ಇನ್ನೇನು ಇಲ್ಲ ಇವಾಗ ಸದ್ಯಕ್ಕೆ. ಸೊ ಅದೊಂದು ತೋರಿಸ್ತಾ ಇದೆ ಅಷ್ಟೇ. ಅಲರ್ಟ್ಸ್ ಏನಾರು ಇತ್ತು ಅಂತಂದರೆ ಅದನ್ನು ಕೂಡ ಹೇಳುತ್ತೆ ಇಲ್ಲಿ. ಆ್ಯಂಡ್ ಡ್ಯಾಶ್ ಬೋರ್ಡಲ್ಲಿ ನಿಮಗೆ ಆವ್ರೇಜ್ ಸ್ಪೀಡು, ಫ್ಯೂಲ್ ಎಕಾನಮಿ ಆ್ಯಂಡ್ ಇವಾಗ ಹೊಸ ಆಡಿಟ್ ಫೀಚರ್ ಅಂದರೆ ಏರ್ ಫಿಲ್ಟರ್ ಕೂಡ ಇನ್ಕ್ಲೂಡ್ ಮಾಡಿದ್ದಾರೆ. ಆಟೋ ಪ್ಯೂರಿಫೈ ಮಾಡಬೇಕು ಅಂದ್ರೆ ಅದನ್ನು ಕೂಡ ಇಲ್ಲಿ ಎನೇಬಲ್ ಮಾಡ್ಬೋದು. ಏರ್ ಪ್ಯೂರಿಫೈನಿಂದ ಏನು ಅಡ್ವಾಂಟೇಜ್ ಅಂತಂದರೆ ಕ್ಯಾಬಿನಲ್ಲಿರೋ ಏರ್ನ ಕಂಪ್ಲೀಟಾಗಿ ಕ್ಲೀನ್ ಆಗಿರುತ್ತೆ. ಸೊ ದಟ್ ನಾವು ಬ್ರೀತ್ ಮಾಡೋ ಏರು ಕಂಪ್ಲೀಟ್ ಕ್ಲೀನ್ ಇರುತ್ತೆ. ಹೊರಗಡೆ ಎಷ್ಟೇ ಪೊಲ್ಯೂಷನ್ ಇದ್ರೂ ನಾವು ಒಳಗಡೆ ಬ್ರೀತ್ ಮಾಡೋ ಏರ್
ಕ್ಲೀನ್ ಇರುತ್ತೆ. ಸೊ ಅದೇ ಪ್ಯೂರಿಫೈರ್ ಕೆಲಸ ಆ್ಯಕ್ಚುಲಿ. ಆ್ಯಂಡ್ ಅಪಾರ್ಟ್ ಫ್ರಮ್ ದ TPMS ಕೂಡ ಇವಾಗ ಆ್ಯಡ್ ಮಾಡಿದ್ದಾರೆ. ಯಾವ ಟೈರಲ್ಲಿ ಎಷ್ಟು ಪ್ರೆಷರ್ ಇದೆ ಇಲ್ಲಿಂದನೇ ನೋಡ್ಕೋಬೋದು. ಕಮ್ಮಿ ಏನಾರಿತ್ತು ಅನ್ನೋ ಪ್ರೆಷರ್ ಅದು ಕೂಡ ವಾರ್ನಿಂಗ್ ಇಲ್ಲಿ ಹೇಳುತ್ತೆ ಆ್ಯಕ್ಚುಲಿ. ಆ್ಯಂಡ್ ವೈರ್ಲೆಸ್ ಚಾರ್ಜಿಂಗ್ ಆನ್ ಆ್ಯಂಡ್ ಆಫ್ ಇರಬೇಕಾ ಅಥವಾ ಎನರ್ಜಿ ಫ್ಲೋಮೀಟರ್ ಪ್ರಿಟಿ ಮಚ್ ಇಟ್ ಗೈಸ್. ಆ್ಯಪಲ್ ಕಾರ್ಪ್ಲೇ ಆ್ಯಂಡ್ ಆಟೋ ಎಲ್ಲ ವೈರ್ಲೆಸ್ ಆಗಿ ಕೊಟ್ಟಿದ್ದಾರೆ. ಎಂಬಿಯನ್ಸ್ ಅಂತಲೂ ಫೀಚರ್ ಕೊಟ್ಟಿದ್ದಾರೆ. ಸೊ ಇದನ್ನ ಆನ್ ಮಾಡ್ಕೊಂಡ್ರೆ ಸೌಂಡ್ ಯಾವ ರೀತಿ ಬೇಕು ಅನ್ನೋದನ್ನು ಕೂಡ ಇಲ್ಲಿ ಆ್ಯಕ್ಚುಲಿ ಹೇಳುತ್ತೆ. ಲೈವ್ ಅನ್ನೋದನ್ನು ಚೂಸ್ ಮಾಡ್ಕೊಂಡ್ರೆ ಸ್ಪೀಕರ್ಸಿಂದ ಕೊಡುವಂತಹ ಆಡಿಯೋ ಔಟ್ಪುಟ್ ಮ್ಯೂಸಿಕ್ ಹಾಲಲ್ಲಿ ಕೂತಾಗ ಯಾವ ರೀತಿ ನಿಮಗೆ ಕಿವಿ ಕೇಳಿಸುತ್ತೆ ಆ ರೀತಿ ಒಂದು ಆಡಿಯೋ ಸಿಸ್ಟಮ್ ಔಟ್ಪುಟ್ ಇರುತ್ತೆ. ಬೇಸ್ ಬೇಕಾ, ಬೇಸ್ ಕೂಡ ಹೇಳುತ್ತೆ ನಿಮಗೆ. ಸೊ ಎಸ್, ಇವೆರಡು ಮೋಡ್ ಆ್ಯಕ್ಚುಲಿ ಕೊಟ್ಟಿದ್ದಾರೆ. ಇವಾಗ ಇಲ್ಲಿ ಕೆಳಗಡೆ ಹಜಾರ್ಡ್ ಬಟನ್ ಕೊಟ್ಟಿದ್ದಾರೆ, ವೆಂಟ್ ಇದೆ, ಆಟೋಮೆಟಿಕ್ ಏರ್ ಕಂಡೀಷನಿಂಗ್ ಕೊಟ್ಟಿದ್ದಾರೆ, ಟ್ರಾಕ್ಷನ್ ಕಂಟ್ರೋಲಿಗೆ ಕೊಟ್ಟಿದ್ದಾರೆ. ಆ್ಯಂಡ್ ಇದು ಒಂದು ಐಡಲ್ ಸ್ಟಾರ್ಟ್ ಸ್ಟಾಪ್ ಏನಿದೆ ಅದನ್ನ ಎನೇಬಲ್ ಅದು ಡಿಸೇಬಲ್ ಮಾಡೋಕೆ ಕೊಟ್ಟಿದ್ದಾರೆ. ಬೇಸಿಕ್ಲಿ ಫ್ಯೂಲ್ ಸೇವಿಂಗಿಗೆ ಕೊಟ್ಟಿರೋದು. ನೀವೆಲ್ಲರೂ ಟ್ರಾಫಿಕಲ್ಲಿ ನಿಂತಿದ್ದೀರಾ ಅಂತಂದರೆ ಅದನ್ನ ಎನೇಬಲ್ ಮಾಡ್ಕೊಂಡ್ರೆ ಕಾರ್ ನ್ಯೂಟ್ರಲ್ ಹಾಕ್ಬಿಟ್ಟು ಡೈರೆಕ್ಟಾಗಿ ಬ್ರೇಕಿಂದ ಕಾಲು ಎತ್ತರ ಕಾರ್ ಆಟೋಮೆಟಿಕಾಗಿ ಆಫ್ ಆಗುತ್ತೆ. ಮತ್ತು ಬ್ರೇಕ್ ತೊಳ್ಕೊಂಡ್ರೆ ಆಟೋಮೆಟಿಕಾಗಿ ಆನ್ ಮಾಡ್ಕೊಳ್ಳುತ್ತೆ ಕಾರು. ಆ್ಯಂಡ್ 12 ವೋಲ್ಟ್ ಪೋರ್ಟ್ ಕೊಟ್ಟಿದ್ದಾರೆ ಇಲ್ಲಿ. ಆ್ಯಂಡ್ ಇದು ಬಂದು USB ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಬಂದು ವೈರ್ಲೆಸ್ ಚಾರ್ಜಿಂಗ್ ಪ್ಯಾಡ್ ಇವಾಗ ಆ್ಯಡ್ ಅಪ್ ಮಾಡಿದ್ದಾರೆ. ಮುಂಚೆ ಸ್ಟ್ರಾಂಗ್ ಹೈಬ್ರಿಡಲ್ಲಿ ಬರ್ತಾ ಇತ್ತು, ಸ್ಮಾರ್ಟ್ ಹೈಬ್ರಿಡಲ್ಲಿ ಕೊಡ್ತಿರಲಿಲ್ಲ. ಬಟ್ ಇವಾಗ ಸ್ಮಾರ್ಟ್ ಹೈಬ್ರಿಡ್ಗೂ ಇನ್ಕ್ಲೂಡ್ ಮಾಡಿದ್ದಾರೆ. ಆ್ಯಂಡ್ CVT ಗೇರ್ ಬಾಕ್ಸ್ ಆಗಿರೋದ್ರಿಂದ ಪಾರ್ಕಿಂಗು, ರಿವರ್ಸು, ನ್ಯೂಟ್ರಲ್ಲು, ಡ್ರೈವು ಅಂತ ಕೊಟ್ಟರು. ಮೋಸ್ಟ್ಲಿ ಮ್ಯಾನ್ಯುವಲ್ ಇರ್ಬೋದು. ಆ್ಯಂಡ್ ಹೊಸ ಫೀಚರ್ ಅಂತಂದರೆ ಇವಾಗ ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಬ್ರೇಕ್ ಕೂಡ ಇವಾಗ ಇನ್ಕ್ಲೂಡ್ ಮಾಡಿದ್ದಾರೆ. ಆ್ಯಂಡ್ ಅದಕ್ಕೆ ಆಟೋ ಹೋಲ್ಡ್ ಫಂಕ್ಷನ್ ಕೂಡ ಕೊಟ್ಟಿದ್ದಾರೆ. ಡ್ರೈವರ್ ಸೀಟ್ಗೂ ವೆಂಟಿಲೇಷನ್ ಇದೆ, ಡ್ರೈವರ್ ಸೀಟ್ಗೂ ವೆಂಟಿಲೇಷನ್ ಇದೆ. ಆ್ಯಂಡ್ ಅದು ಕೂಡ 3 ಲೆವೆಲ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ವೆಂಟಿಲೇಷನ್ ಮಾತ್ರ ಸಿಕ್ಕಾಪಟ್ಟೆ ಎಫೆಕ್ಟಿವ್ ಆಗಿದೆ. ಆನ್ ಮಾಡಿದ ಒಂದು 10 ಸೆಕೆಂಡ್ಗೆ ಸೀಟ್ ಕಂಪ್ಲೀಟಾಗಿ ಕೂಲ್ಡ್ ಮಾಡಿಬಿಡುತ್ತೆ. ಆ್ಯಂಡ್ ಲಾಂಗ್ ಜರ್ನೀಸ್ಗೆ ಹೋಗ್ತಾ ಇದ್ದೀರಾ ಅಂತಲೇ ನಿಮಗೆ ಸಿಕ್ಕಾಪಟ್ಟೆ ಯೂಸ್ ಆಗುತ್ತೆ ಆ್ಯಕ್ಚುಲಿ ವೆಂಟಿಲೇಷನ್ಸು, ಅದು ಕೂಡ ಸಮ್ಮರಲ್ಲಿ. ಆ್ಯಂಡ್ ಕಪ್ ಹೋಲ್ಡರ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಆಮ್ರೆಸ್ಟ್ ಏನಿದೆ ಇದು ಸ್ಲೈಡಬಲ್ ಫಂಕ್ಷನ್ ಕೊಟ್ಟಿರ್ಬೋದು. ದಟ್ಸ್ ಅ ಗುಡ್ ಥಿಂಗ್. ಶಾರ್ಟ್ ಡ್ರೈವರ್ ಇರೋ ಹೆಂಗೆ ಬೇಕೋ ಹಂಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಬಟ್ ಆಮ್ರೆಸ್ಟಲ್ಲಿ ಸ್ಟೋರೇಜ್ ಅಂತ ತೊಗೊಂಡ್ರೆ ಅಂತ ಏನು ಬಿಗ್ ಸ್ಟೋರೇಜ್ ಇಲ್ಲ ಗೈಸ್. ಮನೆ ಕೀಸ್ ಅಥವಾ ಸ್ಮಾಲ್ ಐಟಮ್ಸ್ ಆ ಥರದ್ದು ಇಟ್ಕೋಬೋದು. ಆಟೋ ಡಿಮಿಂಗ್ IRVM ಕೊಟ್ಟಿದ್ದಾರೆ. ಆ್ಯಂಡ್ ಈ ಕಡೆದಲ್ಲಿ ಮಿರರ್ ಮತ್ತು ಲೈಟ್ ಎರಡು ಕೊಟ್ಟಿದ್ದಾರೆ ಸನ್ಸೈಡಲ್ಲಿ. ಡ್ರೈವರ್ ಸೈಡ್ದು ಡ್ರೈವರ್ ಸೈಡಲ್ಲೂ ಕೂಡ ಮಿರರು ಮತ್ತು ಲೈಟ್ ಎರಡು ಬರುತ್ತೆ. ಇನ್ನೊಂದು ಮೇಜರ್ ಅಪ್ಗ್ರೇಡ್ ಅಂತ ಅಂದರೆ ಈ ಸನ್ಶೇಡ್ ಕ್ಲಾತ್ ಏನಿತ್ತು ಇದು ಸಿಕ್ಕಾಪಟ್ಟೆ ತಿನ್ನಿದೆ. ಲೈಕ್ ಇದನ್ನು ಹಾಕೋರು ಕೂಡ ಒಂದು ರೇಂಜಿಗೆ ಒಳಗೆ ಬರ್ತಾಯಿತ್ತು ಅನ್ನೋ ಒಂದು ಕಂಪ್ಲೇಂಟ್ ಇತ್ತು ಎಲ್ಲರಿಗೂ. ಬಟ್ ಇವಾಗ ಆ ಪ್ರಾಬ್ಲಮ್ ಇಲ್ಲ. ಬಿಕಾಸ್ ಇದರದ್ದು ಥಿಕ್ನೆಸ್ ಏನಿದೆ ಆ್ಯಕ್ಚುಲಿ ಜಾಸ್ತಿ ಮಾಡಿದ್ದಾರೆ. ಸೊ ನೋಡ್ತಿರ್ಬೋದು ಥಿಕ್ನೆಸ್ ಎಷ್ಟಿದೆ ಅಂತ ಅನ್ನೋದು. ಸೊ ಆ್ಯಕ್ಚುಲಿ ಇದು ಸನ್ರೂಫ್ ಏನಿದೆ ಸಿಕ್ಕಾಪಟ್ಟೆ ದೊಡ್ಡದಾಗಿ ಓಪನ್ ಆಗೋದು ಗುರು. ಮುಂಚೆಯಿಂದನೂ ಹಿಂಗೆ ಇತ್ತು ಅಥವಾ ಇವಾಗ ಹಿಂಗೆ ಆಗಿರೋದು ನಂಗೆ ಗೊತ್ತಿಲ್ಲ. ಇವಾಗ ನೋಡಿ ಎಷ್ಟು ಓಪನ್ ಆಗುತ್ತೆ ಅಂತ. ಈಗ ಮೆಕ್ಯಾನಿಸಮ್ ನೋಡಿ, ಇದ್ರದ್ದು ಕೆಳಗೆ ಬಂದುಬಿಡುತ್ತೆ ನೋಡಿ, ಕೆಳಗೆ ಬಂತು, ಇಷ್ಟು ಓಪನ್ ಆಯಿತಾ. ಇವಾಗ ನೋಡಿ ವಾಪಸ್ ಪ್ರೆಸ್ ಮಾಡ್ತೀನಿ ನೋಡಿ, ಇನ್ನೂ ಹಿಂದಕ್ಕೆ ಹೋಯ್ತು. ಎಷ್ಟು ಓಪನ್ ಆಯಿತು ಅಂತಂದರೆ ಮಧ್ಯದಲ್ಲಿ ಆರಾಮಾಗಿ ಒಬ್ಬರು ನಿಂತ್ಕೊಂಡ್ಬಿಡ್ಬೋದು, ಅಷ್ಟು ದೊಡ್ಡದಾಗಿ ಓಪನ್ ಆಗ್ತಾರೆ. ಸೊ ಯಾವುದೇ ಕಾರಣಕ್ಕೂ ಇಷ್ಟು ದೊಡ್ಡದಾಗಿ ಓಪನ್ ಆಗುತ್ತೆ ಅಂತ ಕಾರ್ ಡ್ರೈವಿಂಗಲ್ಲಿದ್ದಾಗ ಇಲ್ಲಿ ನಿಂತ್ಕೊಂಡು ಶೋಕಿ ಎಲ್ಲ ಮಾಡೋಕ್ಕೆ ಹೋಗ್ಬಿಡಿ. ಕಾರ್ ಏನಾದ್ರು ರನ್ನಿಂಗಲ್ಲಿದ್ದು ಏನಾದ್ರು ನಿಂತ್ಕೊಂಡು ಏನಾದ್ರು ಆಯಿತು ಅಂತಂದರೆ ಆವಾಗ ಪಕ್ಕ ಒಂದು ಡೇಂಜರ್ ಸಿಚುವೇಷನಲ್ಲಿ ಎಂಡಪ್ ಆಗ್ತೀರಾ. ಸೊ ಹಾಗಾಗಿ ನಾ ಕೆಲಸ ಮಾಡಬೇಡಿ. ಸೊ ಇಟ್ಸ್ ಅ ಹ್ಯೂಜ್ ಪ್ಯಾನೋರಮಿಕ್ ಸನ್ರೂಫ್ ಗೈಸ್. ಹಿಂದ್ಗಡೆ ಕೂತಿರೋವರೆಗೂ ಒಳ್ಳೆ ಲೈಟಿನಂತೂ ಇನ್ನಾಗುತ್ತೆ ಆ್ಯಕ್ಚುಲಿ. ಲೋ ಬಾಕ್ಸ್ ಡಾಕ್ಯುಮೆಂಟ್ ಇಟ್ಕೊಳ್ಳೋಕ್ಕೆ ಸಫಿಷಿಯೆಂಟು. ಆ್ಯಂಡ್ ಇದಕ್ಕೆ ಲೈಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿ ಕಾಣ್ತಿದೆ ಅಂತ ಅನ್ಕೋತೀನಿ ಲೈಟ್ ಕೊಟ್ಟಿರೋಂಥದ್ದು. ಬಟ್ ಕೂಲಿಂಗ್ ಫಂಕ್ಷನ್ ಒಂದು ಕೊಟ್ಟಿಲ್ಲ. ಇಲ್ಲಿ ಹೆಡ್ಸಪ್ ಡಿಸ್ಪ್ಲೇ ಕೂಡ ಕೊಟ್ಟಿದ್ದಾರೆ. ಸೊ ಅದ್ರದ್ದು ಪೊಸಿಷನ್ ಏನಿದೆ ಇವನ್ ಅದನ್ನು ಕೂಡ ನೀವು ಚೇಂಜ್ ಮಾಡ್ಬೋದು, ಅಥವಾ ಬ್ರೈಟ್ನೆಸ್ ಕೂಡ ನೀವು ಚೇಂಜ್ ಮಾಡ್ಕೋಬೋದು. ಲೈಕ್ ಇವಾಗ ನೋಡಿ ಪೊಸಿಷನ್ ಚೇಂಜ್ ಮಾಡಿದ್ರೆ ನೋಡಿ, ಸೊ ನಿಮ್ಮ ಹೈಟಿಗೆ ತಕ್ಕ ಹಾಗೆ ಯಾವ ಪೊಸಿಷನ್ ಬೇಕೋ ಆ ಪೊಸಿಷನ್ಗೆ ಇಟ್ಕೋಬೋದು. ಇಲ್ಲ ಅಥವಾ ಬ್ರೈಟ್ನೆಸ್ ಎಷ್ಟು ಬೇಕೋ ಅದನ್ನು ಕೂಡ ನೀವು ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಕೂಡ ಮಾಡ್ಕೋಬೋದು. HUD ಇನ್ಫಾರ್ಮೇಷನ್ಸ್ ಏನು ಬರುತ್ತೆ ಇವಾಗ ನೋಡ್ತಿರ್ಬೋದು. ಪಾರ್ಕಿಂಗ್ ಮೋಡ್ ಆಗಿರ್ಬೋದು, ಟೈಮ್ ಆಗಿರ್ಬೋದು, ಸ್ಪೀಡ್ ಹೇಳುತ್ತೆ, ಇನ್ಸ್ಟಂಟೇನಿಯಸ್ ಫ್ಯೂಯಲ್ ಕನ್ಸಂಪ್ಷನ್ ಕೂಡ ಹೇಳುತ್ತೆ. ಅದ್ರ ಜೊತೆಗೆ ಸ್ಮಾರ್ಟ್ ಹೈಬ್ರಿಡ್ದು ಬ್ಯಾಟ್ರಿ ಎಷ್ಟಿದೆ ಅನ್ನೋದು ಕೂಡ ಹೇಳುತ್ತೆ. ಆ್ಯಂಡ್ RPM ಮೀಟರ್ ಕೂಡ ತೋರಿಸುತ್ತೆ. ಸೊ ಇಷ್ಟು ಇನ್ಫಾರ್ಮೇಷನ್ಸ್ HUD ಲೋಡ್ ಮಾಡಿದ್ದಾರೆ. ಇಂಜಿನ್ ಅಂತ ಬಂದರೆ ಏನಂತ ಇನ್ನು ಡಿಫ್ರೆನ್ಸ್ ಇಲ್ಲ ಗೈಸ್. ಅದೇ ಸೇಮ್ 1500cc ಇಂಜಿನ್ ಕೊಟ್ಟಿರೋವಂಥದ್ದು. ಲೈಕ್ 102 bhp ಪವರ್ ಮತ್ತು 136 Nm ಅಷ್ಟು ಟಾರ್ಕ್ನ ಪ್ರೊಡ್ಯೂಸ್ ಮಾಡುತ್ತೆ. ಬೇಸಿಕ್ಲಿ K15C ಮೈಲ್ಡ್ ಹೈಬ್ರಿಡ್ ಇಂಜಿನ್ ಇದು. ಬಾನೆಟಲ್ಲಿ ಇನ್ಸುಲೇಷನ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಕಾರ್ದು ಸೇಫ್ಟಿ ಫೀಚರ್ಸ್ ಏನೇನೆಲ್ಲ ಕೊಟ್ಟಿದ್ದಾರೆ ಅಂತ ನನ್ನ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ, ನೋಡ್ತಿರ್ಬೋದು. ಸೊ ಸೇಫ್ಟಿ ಫೀಚರ್ಸ್ ವೈಸ್ ದೇ ಹ್ಯಾವ್ ಲೋಡೆಡ್ ಪ್ರಿಟಿ ವೆಲ್ ಅಂತಲೇ ಹೇಳ್ತೀನಿ. ಬಟ್ ಕ್ರ್ಯಾಶ್ ಟೆಸ್ಟ್ ಆ್ಯಕ್ಚುಲಿ ಕಾರ್ದಾಗಬೇಕು ಭಾರತ್ ಎನ್ಕ್ಯಾಪಲ್ಲಿ. ಸೊ ಭಾರತ್ ಎನ್ಕ್ಯಾಪಲ್ಲಿ ಕ್ರ್ಯಾಶ್ ಟೆಸ್ಟ್ ಆದಾಗ ನಮಗೆ ಗಾಡಿದು ಬಿಲ್ಡ್ ಕ್ವಾಲಿಟಿ, ಬಾಡಿ ಶೆಲ್ದು ಎಷ್ಟು ಚೆನ್ನಾಗಿದೆ ಅಂತ ಅನ್ನೋದು ನಮಗೆ ಗೊತ್ತಾಗುತ್ತೆ. ಸೊ ಲೆಟ್ಸ್ ವೇಟ್ ಫಾರ್ ದಿ ಕ್ರ್ಯಾಶ್ ಟೆಸ್ಟ್ ಗೈಸ್. ಬಟ್ ನನ್ನ ಪ್ರಕಾರ ದಿಸ್ ಕಾರ್ ಈಸ್ ಹ್ಯಾವಿಂಗ್ ಪ್ರಿಟಿ ಸಾಲಿಡ್ ಬಾಡಿ. ಬಟ್ ಯಾಕೆ ಮಾರುತಿ ಸುಜುಕಿನವರು ಕಳಿಸ್ತಾ ಇಲ್ವಾ ನನಗಂತೂ ಗೊತ್ತಿಲ್ಲ. ಬಟ್ ಎಸ್ ಥರ್ಡ್ ರೀತಿ ಎಲ್ಲ ನೋಡಿದಾಗ ಇಟ್ಸ್ ಹ್ಯಾವಿಂಗ್ ಅ ಪ್ರಿಟಿ ಸಾಲಿಡ್ ಬಾಡಿ ಶೆಲ್ ಅಂತ ಅನ್ಕೋತೀನಿ. ಅಪಾರ್ಟ್ ಫ್ರಮ್ ದಿಸ್ ಇನ್ನೇನು ಇಲ್ಲ ಗೈಸ್. ನಿಮಗೇನು ಅನಿಸ್ತು ಈ ಗ್ರ್ಯಾಂಡ್ ವಿಟಾರಾ 2025 ರಿವ್ಯೂ ಬಗ್ಗೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಗ್ರ್ಯಾಂಡ್ ವಿಟಾರಾ ಕನ್ಸಿಡರ್ ಮಾಡ್ತೀರಾ ಅಥವಾ ಸೆಗ್ಮೆಂಟಲ್ಲಿ ಬೇರೆ ಇನ್ಯಾವ ಕಾರ್ಗಳನ್ನ ಕನ್ಸಿಡರ್ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಐ ಹೋಪ್ ಯು ಗೈಸ್ ಎಂಜಾಯ್ಡ್ ದಿಸ್ ವ್ಲಾಗ್ ಅಂತ ಅನ್ಕೋತೀನಿ. ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಪಕ್ಕದಲ್ಲಿ ಬರೋ ಗಂಟೆನೂ ಹೊಡಿರಪ್ಪ. ಯಾವುದೇ ವಿಡಿಯೋ ಅಪ್ಲೋಡ್ ಮಾಡೋದು ಇನ್ಸ್ಟೆಂಟಾಗಿ ಗೊತ್ತಾಗುತ್ತೆ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲೂ ಇದ್ದೀನಿ, ಅಲ್ಲೂ ಒಂದು ಫಾಲೋ ಕೊಡೋದು ಮರಿಬೇಡಿ. ನಾನು ನಿಮಗೆ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಅಂಟಿಲ್ ದೆನ್ ಸರ್ವೇ ಜನ ಸುಖಿನ ಬಂತು. ಪೀಸ್.